ನಮಸ್ತೆ. ನಕ್ಷ ಜನರಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವಾಗ ವಿಜ್ಞಾನ ವಿಸ್ಮಯ ರಸಪ್ರಶ್ನೋತ್ತರ ಸರಮಾಲೆ ಬಗ್ಗೆ ನಾನು ನಿಮಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ. ಒಂಟೆ 10 ನಿಮಿಷದಲ್ಲಿ 27 ಲೀಟರ್ ನೀರನ್ನು ಕುಡಿಯುತ್ತೆ. ಹಾಗೆ ಕಪ್ಪೆಯಲ್ಲಿ ಶ್ವಾಸನಾಳವಿದ್ದರೂ ಅದರ ಉಸಿರಾಟವನ್ನೆಲ್ಲ ತನ್ನ ಚರ್ಮದ ಮೂಲಕ ಬಿಡುಗಡೆ ಮಾಡುತ್ತೆ. ಚಿಂಪಾಂಜಿಯ ವಿನಃ ಇನ್ಯಾವ ವಾನರಗಳಿಗೂ ನೆಗಡಿಯಾಗುವುದಿಲ್ಲ. ಮೀನು ಸಾಯುವವರೆಗೂ ಬೆಳೀತಾ ಇರುತ್ತೆ. ಗೂಬೆ ತನ್ನ ಹೊತ್ತಿನ ಊಟಕ್ಕೆ 10 ಸುಂಡಿಲಿಗಳನ್ನು ತಿನ್ನುತ್ತೆ. ಸೂರ್ಯನ ಪ್ರಕಾಶದಲ್ಲಿ 30,000 ಭಾಗ ಮಾತ್ರ ನಮಗೆ ತಲುಪುತ್ತೆ. 65 ಕೋಟಿ ವರ್ಷಗಳಿಂದ ಹಿಂದೆ ಡೈನೋಸಾರ್ ಎಂಬ ರಾಕ್ಷಸ ಪ್ರಾಣಿ ಇತ್ತು. ಮನುಷ್ಯನ ಮೆದುಳಿನ ತೂಕ 1.5 kg ತೂಕ ಇರುತ್ತೆ. ನಿಫಾ ಎಂಬ ರೋಗ ಬಾವಲಿಯಿಂದ ಹರಡುತ್ತೆ. ಕನ್ನಡಿಯನ್ನು ಶುಚಿಗೊಳಿಸಲು ಕ್ಲಿಯರ್ ಶೀಲ್ಡ್ ಎಂಬ ರಾಸಾಯನಿಕ ವಸ್ತುವನ್ನು ಬಳಸ್ತಾರೆ. ಹಾವು ಮೀನುಗಳು ನೆಹಾರ್ಸ್ ನಿದ್ರಿಸುವಾಗ ಕಣ್ಣನ್ನು ತೆರೆದುಕೊಂಡೇ ಇರುತ್ತವೆ. ಕಾರಣ ಇವುಗಳಿಗೆ ರೆಪ್ಪೆ ಇರುವುದಿಲ್ಲ. ಕಣ್ಣು ಕಿವಿ ಇಲ್ಲದ ಜೀವಿ ಮಣ್ಣುಹುಳ. ಕಾಂಗರುವಿನಲ್ಲಿ 80 ಬಗೆಗಳಿವೆ. ಬಸವನ ಹುಳ 1 ಗಂಟೆಗೆ 13 ಮೀಟರ್ಗಳಷ್ಟು ದೂರ ಸಾಗುತ್ತದೆ. ಮೊಲ ನೀರನ್ನು ಕುಡಿಯುವುದಿಲ್ಲ. ಅಲ್ಲಿರುವ ಹುಲ್ಲಿನ ನೀರಿನ ಅಂಶ ಅದಕ್ಕೆ ಸಾಕಾಗುತ್ತೆ. ಗೆದ್ಲು ಹುಳ ಒಂದೇ ದಿನದಲ್ಲಿ 30,000 ಮೊಟ್ಟೆಗಳನ್ನು ಇಡುತ್ತೆ. ಕಪ್ಪೆ ಕಾಲ್ಗಳು ಒಂದೇ ಅಳತೆ ಇರದ ಕಾರಣ ಎಗರಿ ಹಾರಿ ಹೋಗುತ್ತವೆ. ನಮ್ಮ ಹೃದಯ ನಿಮಿಷಕ್ಕೆ 70 ರಿಂದ 75 ಸಾರಿ ಬಡಿಯುತ್ತೆ. ಈ ಬಾಳೆ ಗಿಡನ ಕಡಿದ್ರೂ ಮತ್ತೆ ಮತ್ತೆ ಬೆಳೆಯುತ್ತೆ. ಕಾಫಿಯಲ್ಲಿರುವ ರಾಸಾಯನಿಕ ವಸ್ತು ಕೆಫಿನ್. ಅದೇ ರೀತಿ ಟೀನಲ್ಲಿ ಕಂಡುಬರುವ ರಾಸಾಯನಿಕ ವಸ್ತು ಟ್ಯಾನಿನ್. ಸೋಡಾದಲ್ಲಿರುವ ರಾಸಾಯನಿಕ ವಸ್ತು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ವಾಯು. ನಮ್ಮ ದೇಹದಲ್ಲಿ ಸರಾಸರಿ 5 ಲೀಟರ್ ರಕ್ತ ಇರುತ್ತೆ. ಆನೆ ಯಾವುದೇ ಪ್ರಾಣಿಯೊಡನೆ ಹೋರಾಡಿ ನಂತರ ಒಳಗೆ ಹೋಗಿ ಸ್ನಾನ ಮಾಡಿ ಆಹಾರ ಸೇವನೆ ಮಾಡುತ್ತೆ. ಸಾಮಾನ್ಯವಾಗಿ ಮೊಸಳೆಯ ತೂಕ 500 ರಿಂದ 700 kg ಇರುತ್ತೆ. ಆನೆಯು ತನ್ನ ಸೊಂಡಿಲಿನಿಂದಲೇ ವಾಸನೆ ನೀರು ಮತ್ತು ಆಹಾರವನ್ನು ತೆಗೆದುಕೊಳ್ಳುತ್ತೆ. ಆಕ್ಟೋಪಸ್ ಪ್ರಾಣಿಯ ರಕ್ತದ ಬಣ್ಣ ನೀಲಿಯಾಗಿರುತ್ತೆ. ಸಾಕು ಪ್ರಾಣಿಗಳಲ್ಲಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಗಿಳಿ. ರೇಬಿಸ್ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಲೂಯಿ ಪಾಶ್ಚರ್. ಜೀವಿಗಳ ವಿಕಾಸವಾದ ಮಂಡಿಸಿದ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್. ಬ್ಯಾಟರಿಯನ್ನು ಕಂಡುಹಿಡಿದ ವಿಜ್ಞಾನಿ ಆಲ್ಸ್ಟ್ರಾಂಡೋ ವೋಲ್ಟಾ. ಬಾಳೆಹಣ್ಣನ್ನು ಅತ್ಯಂತ ಹೆಚ್ಚಾಗಿ ಬೆಳೆಯುವ ದೇಶ ಭಾರತ. ಅದೇ ಬಾಳೆಹಣ್ಣನ್ನು ಹೆಚ್ಚಾಗಿ ತಿನ್ನುವ ದೇಶ ಅಮೆರಿಕ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.